ಯಾಕೆ ಇಳಿದು ಬಂದ್ರಿ? ಒಂದು ರೇರ್ ಬರ್ಡು, ಎಷ್ಟು ಚೆನ್ನಾಗಿ ಪಿಕ್ಚರ್ ಬರ್ತಿತ್ತು, ಬಂದು ಡಿಸ್ಟರ್ಬ್ ಮಾಡಿಬಿಟ್ರಿ. ಲೈಫಲ್ಲಿ ಒಂದ್ಸಲನೂ ಪ್ರಾಣಿ ಪಕ್ಷಿಗಳ ಫೋಟೋ ತೆಗ್ದಿಲ್ಲ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ತರ ಫೋಸ್ ಕೊಟ್ಬಿಟ್ರಿ. ನೀವು ತೆಗೆಯೋದು ಸ್ಕೂಲ್ ಡೇಗೆ ಮದ್ವೆಗೆ ಫೋಟೋ ಅಷ್ಟೇ. ಈ ತರ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಪ್ರಾಣಿಗಳೆಲ್ಲ ನಿಮ್ಗೆ ಫೋಸ್ ಕೊಟ್ಬಿಡತ್ತೆ ಅನ್ಕೊಂಡ್ರಾ? ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹಾಕೋಣ ಅಂತಾನೇ ಇದ್ದೆ. ನೀನು ಕಟ್ಕೊಂಡಲ್ಲ, ನನ್ನ ಕನಸೆಲ್ಲ ನಾಶ ಆಗೋಗ್ಬಿಡ್ತು. ಅಪ್ಪ, ಇದು ನಾನೇನು 95 ಟೈಮ್ಸ್ ಹೇಳಿದ್ಯಾ. ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆಹಾ, ನೀನು ಒಬ್ಬನೇ ಕಣೋ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಸರಿ ಸರಿ, ಲೇಟ್ ಆಯ್ತು. ನಾಳೆ ಮಕ್ಕಳಿಗೆ ಸ್ಕೂಲ್ ಇದೆ. ಲತಾ, ನೀನ್ ಹಿಂದ್ಗಡೆ ಕೂತ್ಕೋ, ಇವನ್ನ ತೊಡೆ ಮೇಲೆ ಮಲಗಿಸ್ಕೋಬೇಕು. ನಡೀರಿ. ಹತ್ತು ಕಂದ. ಸರ್ ಬನ್ನಿ, ಸರ್ ಬನ್ನಿ. ಅಕ್ಕ, ಆಂಟಿ, ಮೇಡಮ್, ಬನ್ನಿ ಬನ್ನಿ ಬನ್ನಿ. ಸರ್ ಬನ್ನಿ, ಸರ್ ಬನ್ನಿ ಬನ್ನಿ. ಸರ್ ಬನ್ನಿ 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 ಬನ್ನಿ, ಎಲ್ರು ಬನ್ನಿ. ಫ್ರೀ ಎಂಟರ್ಟೈನ್ಮೆಂಟ್ ಸರ್, ಬನ್ನಿ ಸರ್, ಬನ್ನಿ ಮೇಡಮ್. ನನ್ನ ಹೆಸರು ದೇವರಾಜ್. ಆಹಾ, ಫ್ರೀ ಅಂದ ತಕ್ಷಣ ಎಷ್ಟು ಬೇಗ ಬಂದ್ಬಿಟ್ರಿ ಎಲ್ಲಾರು. ಸಾರಿ ಸಾರಿ ಸಾರಿ, ಫ್ರೀನೇ. ಮನೆಯಲ್ಲೂ ಮಾತಾಡ್ತೀರಾ, ಫ್ರೆಂಡ್ಸ್ ಜೊತೆನೂ ಮಾತಾಡ್ತೀರಾ, ಆಫೀಸಲ್ಲೂ ಮಾತಾಡ್ತೀರಾ, ಎಲ್ಲಿ ನೋಡಿದ್ರು ಮಾತು ಮಾತು ಮಾತು. ಈಗ ನನಗ್ ಬೇಕಾಗಿರೋದು ನಿಮ್ ಮಾತಲ್ಲ, ನಿಮ್ಮೆಲ್ಲರ ಚಪ್ಪಾಳೆ. ಇದ್ದು ಜೋಶ್ ಅಂದ್ರೆ. ಈಗ ಮುಂದಿನ ಅರ್ಧ ಗಂಟೆ ಕಾಲ ನಾನ್ ಬೇರೆ ಬೇರೆ ಮ್ಯಾಜಿಕ್ ಮಾಡಿ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ. ನಾನ್ ಮಾಡೋ ಮ್ಯಾಜಿಕ್ ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ಈ ಬಡಪಾಯಿಗೆ ಸ್ವಲ್ಪ ಸಹಾಯ ಮಾಡಿ ಅಣ್ಣ. ಅಣ್ಣ, ಜೀವನದಲ್ಲಿ ಯಾವ್ದು ಫ್ರೀಯಾಗಿ ಬರಲ್ಲ ಅಣ್ಣ. ಸರಿ, ನಾನ್ ಜಾಸ್ತಿ ಕುಯ್ಯಲ್ಲ, ಮ್ಯಾಜಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ರು ನೋಡ್ತಾರೆ ಏನ್ ಕಾಣ್ತೀವಿ ನನ್ ಕೈಯಲ್ಲಿ? ನೋಡ್ತಾರೆ. ಆಬ್ರಕಡಾಬ್ರಾ. ಆಬ್ರಕಡಾಬ್ರಾ. ಇನ್ನೊಂದು ಮ್ಯಾಜಿಕ್ ಮಾಡೋಣ. ನನ್ ಕಣ್ ಕಾಣ್ತಿದ್ಯಾ? ಏನಿದೆ ಅಲ್ಲಿ? ಏನಿದೆ? ಏನಿಲ್ಲ. ಯಾರಿಗ್ ಬೇಕು ರೋಸ್? ಯಾರಿಗ್ ಬೇಕು? ಕೊಡ್ತೀನಿ, ನೋಡ್ತಾರೆ. ಆಬ್ರಕಡಾಬ್ರಾ. ನೋಡಿ, ನಾನು ಒಬ್ರಿಗೆ ಕೊಡಲ್ಲ ರೋಸ್ನ, ಹೋಗ್ಬೇಕಾದ್ರೆ ಎಲ್ಲರಿಗೂ ಕೊಟ್ಟೋಗ್ತೀನಿ. ಓಕೆ, ನೆಕ್ಸ್ಟ್ ಮ್ಯಾಜಿಕ್ ಮಾಡೋಣ. ಜೋಗ್ ಫಾಲ್ಸ್ ನೋಡ್ತೀರಾ? ಯಾರ್ಯಾರು ಹೋಗಿದ್ರ ಜೋಗ್ ಫಾಲ್ಸ್ಗೆ? ಓಕೆ, ಕಲರ್ ಜೋಗ್ ಫಾಲ್ಸ್ ನೋಡೋಣ. ಏನಿದೆ? ಓಕೆ, ಏನಿದೆ ನನ್ ಕೈಯಲ್ಲಿ? ಏನಿದೆ? ಓಕೆ, ಆಬ್ರಕಡಾಬ್ರಾ. ಇಲ್ಲಿ ಹಾಲು ಕುಡಿಯೋ ಎಷ್ಟು ಜನ ಇದ್ದೀರಾ? ನೀನು ಆಲ್ಕೋಹಾಲ್ ಕುಡಿಯೋ ತರ ಕಾಣ್ತಿದ್ಯಾ? ಪರವಾಗಿಲ್ಲ, ಬಾ. ಕುಡಿತಿ ಮಗು. ಖಾಲಿ ಮಾಡ್ಬಿಟ್ಟಿದ ಹುಡುಗ. ಬೇಕೇನೋ? ಬಾರಪ್ಪ.
ಕುಡಿತೇನಾ? ನಾನ್ ಮಾಡಿರೋ ಜಾದು ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪುಟ ಹೇಳ್ಪುಟ ಮನೆ ಬಂತು. ಅಪ್ಪ ಎತ್ಕೊಂತಾರೆ. ಹೇಳ್ ಮಗ್ನ ಹೇಳು. ಲೋಕಿ ಲೋಕಿ ಪುಟ ಎದ್ದೋ ಎದ್ದೋ, ಮನೆ ಬಂತು ಎದ್ದೋ. ಹೇಳಪ್ಪ ಹೇಳು. ರೀ ಹಾ ರೀ, ಏನು ಲತಾ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ? ಏನು ಕಾಣಿಸ್ತಾ ಇಲ್ಲ ಅಂದ್ರೆ? ಲತಾ 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 ರೀ ಮಂಜು, ಲತಾ ಇಲ್ರಿ ನನ್ ಮಗಳು. ಎಲ್ಲರೂ ಹಿಡಿದ್ಲಾ? ಇಲ್ಲ ಸರ್. ಇಲ್ಲ ಸರ್ ಅಂದ್ರೆ ಏನರ್ಥ? ಅಯ್ಯೋ ನಾವೇನ ಮಲ್ಗಿದ್ದು, ನೀನ್ ಎದ್ದಿದ್ದಲ್ಲಪ್ಪ. ರೀ ಡೋರ್ ಬೇರೆ ಓಪನ್ ಆಗಿತ್ತು ರೀ. ಡೋರ್ ಓಪನ್ ಆಗಿತ್ತಾ? ಅಯ್ಯೋ ಹಂಗಂದ್ರೆ ಎಲ್ಲೋ ಬಿದ್ದಿರ್ಬೇಕು. ನಡಿ ನಡಿ, ನೀನ್ ಆ ಮಗುನ್ ಕರ್ಕೊಂಡು ನಡಿ, ನಾ ಇಬ್ರು ಹೊರ್ಗಕ್ಕೆ ಹೋಗೋಣ. ನಡಿಯಪ್ಪ ನಡಿ, ಗಾಡಿ ಸ್ಟಾರ್ಟ್ ಮಾಡು ಬೇಗ. ಅಮ್ಮ, ತಲೆ ತಲೆ ಅಮ್ಮ ಅಮ್ಮ. ಹಲೋ ಹಲೋ, ಯಾರಮ್ಮ ನೀನು? ಹಲೋ, ರಘು ಬೇಗ ಬಾರೋ. ಏನಾಯ್ತಾ ದೇವರಾಜ್? ಯಾರು ಈ ಹುಡುಗಿ? ನನ್ಗೂ ಗೊತ್ತಿಲ್ಲ ಕಣ, ಅದಕ್ಕೆ ನೀನ್ ಫೋನ್ ಮಾಡ್ದೆ. ತಲೆಯಿಂದ ರಕ್ತ ಬೇರೆ ಬರ್ತಾ ಇದೆ. ಸರಿ ನಡಿ, ಜಲ್ದಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರಿ, ನನ್ ಬೈಕ್ ಇಲ್ಲ ಇಡ್ತೀನಿ, ನಿನ್ ಬೈಕಲ್ಲಿ ಹೋಗೋಣ. ಸರಿ, ಹಾಗೆ ಮಾಡೋಣ, ಕರ್ಕೊ. ಯಾವುದೇ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಯಾವ ಕ್ಷಣದಿಂದ ಒಂದು ಮಗು ಹುಟ್ಟುತ್ತೋ ಆ ಕ್ಷಣ ತಂದೆ ತಾಯಿ ತಮ್ಮ ಎಲ್ಲ ಸುಖಗಳನ್ನ ಸಂತೋಷಗಳನ್ನ ಆ ಮಗುವಲ್ಲಿ ಕಾಣೋದಕ್ಕೆ ಶುರು ಮಾಡ್ತಾರೆ. ತಮಗೆ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನೋವು ಬರ್ಲಿ, ಯಾವತ್ತು ಮಕ್ಕಳ ಮುಂದೆ ಅವರು ತೋರ್ಸ್ಕೊಳಲ್ಲ. ತನ್ನ ಮಗು ಇದೇ ಸ್ಕೂಲಲ್ಲಿ ಓದ್ಬೇಕು, ಇದೇ ತರ ಕಲಿಬೇಕು, ಇದೇ ತರ ಬೆಳಿಬೇಕು, ಸಮಾಜಕ್ಕೆ ಒಂದು ಉತ್ತಮವಾದಂತಹ ಪ್ರಜೆ ಆಗ್ಬೇಕು ಅಂತ ಕನ್ಸು ಕಾಣ್ತಾರೆ. ಆ ಕನ್ಸನ್ನ ಮಕ್ಕಳಲ್ಲಿ ನನ್ಸಾಗ್ಸೋದಕ್ಕೆ ಅವರು ಸತತ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಎಷ್ಟೇ ನೋವಿದ್ರು ಕೂಡ ಅದೆಲ್ಲದನ್ನು ಮರೆಮಾಚಿ ಮಕ್ಕಳ ಮುಂದೆ ಬರೀ ಸಂತೋಷನ ಮಾತ್ರ ಇಡ್ತಾರೆ.
ಮೊದ್ಲೆಲ್ಲ ಹಾಸ್ಟೆಲ್ ಕಳಿಸ್ತಿದ್ರು ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಮಕ್ಕಳನ್ನ ಕಳಿಸ್ತಿದ್ರು. ಈಗಿನ ಕಾಲದ ಮಕ್ಕಳು ಮನೆಯಿಂದ ದೂರ ಇರ್ಬೇಕು, ಅಪ್ಪ ಅಮ್ಮಯಿಂದ ನಾವು ದೂರ ಇರ್ತೀವಿ ಅಂತ ರೆಡಿ ಅಂತ ಹೇಳ್ತಾರೆ. ಆದ್ರೆ ಅಪ್ಪ ಅಮ್ಮನ್ಗೆ ಯಾಕೋ ಸ್ವಲ್ಪ ಮಕ್ಕಳನ್ನ ಹೊರಗ್ ಕಳ್ಸೋದಕ್ಕೆ ಒಂಥರ ಅಂಜಿಕೆ. ಬೇಡ, ನನ್ನ ಮಕ್ಳು ಎಲ್ಲೂ ಹೋಗೋದ್ ಬೇಡ, ಮನೆಯಲ್ಲೇ ಇರ್ಲಿ, ಅವ್ರ ಮನೆಯಲ್ಲಿಲ್ಲ ಅಂದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿರುತ್ತೆ ಅಂತ ಹೇಳ್ತಾರೆ. ಬಸವ ಮತ್ತೆ ಸುಮಾ ಅವ್ರದ್ದು ಒಂದು ಸುಂದರವಾದ ಸಂಸಾರ. ಈ ಸುಂದರವಾದ ಸಂಸಾರದಲ್ಲಿ ಮುದ್ದಾಗಿರೋ ಇಬ್ರು ಮಕ್ಳಿರ್ತಾರೆ. ಫೋಟೋಗ್ರಫಿಯಿಂದ ಬರ್ತಿದ್ದ ಹಣದಲ್ಲಿ ತಮ್ಮ ಅಗತ್ಯಗಳನ್ನೆಲ್ಲ ನೀಗಿಸ್ಕೊಂಡು ತುಂಬಾ ಸುಖವಾಗಿರ್ತಾರೆ. ಇಂತಹ ಒಂದು ಕುಟುಂಬ ಒಂದು ದಿನ ಟ್ರಿಪ್ಗೆ ಅಂತ ಹೊರಡುತ್ತೆ. ಆ ಟ್ರಿಪ್ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಜೀಪ್ನ ಹಿಂದಿನ ಬಾಗಿಲ ಬಳಿ ಕುಳಿತಿದ್ದಂತಹ ಲತಾ ನಿದ್ದೆಗಣ್ಣಲ್ಲಿ ಆ ಜೀಪ್ನಿಂದ ಕೆಳಗೆ ಬೀಳ್ತಾಳೆ. ಆದ್ರೆ ಅದನ್ನ ಮುಂದೆ ಇದ್ದಂಥವ್ರು ಯಾರು ಗಮನಿಸಿರಲ್ಲ. ಈ ಹಿಂದೆ ಲತಾ ಏನ್ ಮಾಡ್ತಿದ್ಲು, ಅವಳ ಮನೇಲಿ ಹೇಗಿದ್ಲು? ಅಲ್ವೇ, ಏನಿದು ಈ ಸಲ ಕರೆಂಟ್ ಬಿಲ್ 500 ರೂಪಾಯಿ ಬಂದಿದೆ. ನನ್ಗೇನ್ರಿ ಗೊತ್ತು? ನಿನ್ಗೇನ್ ಗೊತ್ತಂದ್ರೆ ನೀನ್ ತಾನೇ ಮನೇಲಿರೋದು. ಅದ್ಯಾಕ್ರಿ ಈಗ ಆಡ್ತಾ ಇದ್ದೀರಾ? ಅದ್ಯಾರು ಕಟ್ಟು ಅಂತ ಹೇಳೋದ್ನ ಅವನ್ನೇ ಹೋಗಿ ಕೇಳಿ. ಯಾವಾಗ ನೋಡಿದ್ರು ರೇಗಾಡ್ತಾನೆ ಇರ್ತೀರಾ. ನಾನೇನ್ ರೇಗಾಡ್ತಿಲ್ಲ, ಕೇಳ್ತಾ ಇದ್ದೀನಿ ಅಷ್ಟೇ. ನನ್ ಕೇಳೋದು ಬೇಡ, ನಾನು ಹೇಳೋದು ಬೇಡ. ಏನೋ ಲೋಕಿ ಮಾಡ್ತಾ ಇದೀಯಾ? ಓದ್ಕೊ ಅಂದ್ರೆ ಇದನ್ನ ನೋಡ್ರಿ. ಅಯ್ಯೋ ಇರ್ಲಿ ಬಿಡೆ, ಅವನ್ ಎನಿವೇಸ್ ಎಲ್ಲದ್ರಲ್ಲೂ ಫಸ್ಟ್, ಅವ್ರ ಅಪ್ಪನ ತರ. ಕರೆಕ್ಟ್ ಅಪ್ಪ, ನಾನು ನಿನ್ನ ಸರಿ ಮಾಡೋಣ. ಏನು ನನ್ ಜೊತೆ? ಇಲ್ಲಪ್ಪ, ನನಗ ಅವೆಲ್ಲ ಆಗೋದಿಲ್ಲ. ಏನ್ ಲತಾ, ಮಾರ್ಕ್ಸ್ ಕಾರ್ಡಾ ಕೊಡು. ಏನಿದು, ಲಾಸ್ಟ್ ಟೈಮ್ಗಿಂತ ಇನ್ನೂ ಕಡಿಮೆನೇ ಆಗಿದೆ. ನಿನಗೆ ಓದೋದ್ ಬಿಟ್ರೆ ಇನ್ನೇನು ಕೆಲಸ ಇದೆ ಮನೇಲಿ? ಮ್ಯಾಥ್ಸು ಸೈನ್ಸು ಇಷ್ಟು ಕಡಿಮೆ ಬಿದ್ದಿದೆ, ಟ್ಯೂಷನ್ಗೆ ಸೇರಿಸಿ ದುಡ್ಡು ದಂಡ. ಇದು ಟೆಸ್ಟ್ ಅಲ್ವಾ, ಫೈನಲ್ ಎಕ್ಸಾಮ್ ಮುಂದಕ್ಕಿರೋದು, ಅವಾಗ ಒಳ್ಳೆ ಮಾರ್ಕ್ಸ್ ತಗೊಂಡ್ತಾಳೆ ಬಿಡಿ. ಹಾಗಲ್ವೇ, ಮುಂದಿನ ವರ್ಷ ಅವಳು 10th ಸ್ಟ್ಯಾಂಡರ್ಡು. ಈ ವರ್ಷ ಪಿಕಪ್ ಆಗದಿದ್ರೆ ಮುಂದಿನ ವರ್ಷ ಕಷ್ಟ ಆಗೋದಿಲ್ವಾ? ಲೋಕಿನ್ ನೋಡ್ ಕಲಿ, ಅವನು ಎಲ್ಲದರಲ್ಲೂ ಫಸ್ಟು. ಅವಳು ತುಂಬಾ ಸೆನ್ಸಿಟಿವ್ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಂತಾಳೆ, ನೀವು ಸುಮ್ಮನಿದ್ ಬಿಡಿ. ಈ ನಡುವೆ ಮಕ್ಕಳಿಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದು ಅಂತ ನಿನ್ನೆ ಟಿವಿಲಿ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಓಹೋ, ಅದಕ್ಕೆ ಇರಬೇಕು ನೀನು ಆ ಸ್ವಾಮೀಜಿ ಪ್ರೋಗ್ರಾಮ್ ನೋಡಿ ನೋಡಿ ಕರೆಂಟ್ ಬಿಲ್ಲು ಜಾಸ್ತಿ ಆಗಿರೋದು. ಲತಾ, ಅಳ್ಬೇಡ ಪುಟ, ಜ್ವರ ಜಾಸ್ತಿ ಆಗತ್ತೆ, ಸುಮ್ನಿರಮ್ಮ. ಈ ಸಲ ನಂಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಅಯ್ಯೋ, ಎಕ್ಸಾಮ್ ಮೊನ್ನೆ ಹಾಳಾಗೋಯ್ತು ಕಣೆ. ಊಟ ಮಾಡು, ಮಾತ್ರೆ ಹಾಕೋ, ಎಲ್ಲ ಸರಿ ಹೋಗತ್ತೆ. ಬಾಕಂತ ಹೇಳ್ಚಿನ್ನ, ಹೇಳಮ್ಮ ಬಾ. ಏನಾಯ್ತು ಅಮ್ಮ ಮಗಳದು? ರೀ, ಜ್ವರ ಬಂದಿದೆ ರೀ. ಇದು ಫೀವರ್ ಅಲ್ಲ, ಎಕ್ಸಾಮ್ ಫೀವರ್. ಇದ್ರಲ್ಲಿ ಏನಿದೆ ಹೊಸದು? ಪ್ರತಿ ಸಲನೂ ಇದ್ದಿದ್ದೆ. ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೋ. ಈ ಸಲಿನೂ ನಿನ್ ರಿಸಲ್ಟು ಗೊತ್ತಿದ್ದೆ. ಬಿಸಿಲು ಇವತ್ತು ಕಳ್ಸಿದ್ನಲ್ಲ, ಯಾಕೆ ತಿನ್ಲಿಲ್ಲ? ಅಮ್ಮ ಅದ್ ಬಿಸಿ ನೋಡಿ ಇಲ್ಲಿ, ಮೊನ್ನೆ ಆ ಸ್ಕೂಲ್ ಡೇ ಫಂಕ್ಷನ್ಸ್ ಫೋಟೋಸ್ ತೆಗ್ದಿದ್ನಲ್ಲ, ಈ ಮಕ್ಕಳೆಲ್ಲ ಎಷ್ಟು ಟ್ಯಾಲೆಂಟೆಡ್ ಇದ್ರು ಗೊತ್ತಾ? ಒಬ್ರಕ್ಕಿಂತ ಒಬ್ರು ಚುರುಕಾಗಿದ್ರು. ಅವ್ರನ್ನೆಲ್ಲ ಡ್ಯಾನ್ಸಿಂಗು ಸಿಂಗಿಂಗು ಪ್ರಾಕ್ಟೀಸ್ ಕಳಿಸ್ತಾರಪ್ಪ, ಅದಕ್ಕೆ ಅವ್ರು ಆಗಿದ್ದಾರೆ. ಏನಿಲ್ಲ, ನಾನು ಅವ್ರ ಟೀಚರ್ ಜೊತೆ ಮಾತಾಡಿದೆ. ಮಕ್ಕಳೆಲ್ಲ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತಿರೋದಂತೆ. ನಮ್ಮ ಮನೆಯಲ್ಲೂ ಇಬ್ಬರಿದ್ದಾರೆ, 3 ಹೊತ್ತು ಟಿವಿ ಮೊಬೈಲ್, ಇಷ್ಟೇ ಪ್ರಪಂಚ. ನಮ್ಮ ಲೋಕಿಗೂ ಡ್ಯಾನ್ಸು ಮ್ಯೂಸಿಕ್ ಕಲಿಸಿದ್ರೆ ಈ ಮಕ್ಕಳ ಥರನೇ ಶೈನ್ ಆಗ್ತಾನೆ ಕಣೆ.
ಇವಳು 5ನೇ ಕ್ಲಾಸ್ ತನಕ ಡ್ಯಾನ್ಸ್ ಮ್ಯೂಸಿಕ್ ಅಂತ ಆಕ್ಟಿವ್ ಆಗಿದ್ಲು. ಈಗ ಎಲ್ಲದನ್ನು ಮರ್ತು ಬಿಟ್ಟಿದ್ದಾಳೆ. ಈ ಮೊಬೈಲು ಟಿವಿಯಿಂದ ಏನು ಪ್ರಯೋಜನ ಇಲ್ಲ, ಸ್ವಲ್ಪ ತಿಳ್ಕೊ. ತಂದೆ ತಾಯಿ ಏನಾದ್ರು ಹೇಳಿದ್ರೆ ಅದ್ ನಿನ್ ಒಳ್ಳೇದಕ್ಕೆ. ಮತ್ ಶುರು ಆಯ್ತಾ ಕಾವೇರಿ ವಾಟ್ರು? ಆಯ್ತಮ್ಮ, ತಪ್ಪಾಯ್ತು. ಇನ್ಮೇಲೆ ನಿನ್ಗೇನು ಹೇಳಲ್ಲ. ನಿನ್ ಪಾಡಿಗೆ ನಿನ್ ಟಿವಿ ಮೊಬೈಲ್ ನೋಡ್ಕೊಂಡು ಆರಾಮಾಗಿದ್ಬಿಡು. ಅಪ್ಪ ಏನು ಹೇಳಿದ್ರು ಅಂತ ಹೀಗೆ ಅಳ್ತಾ ಇದೆಯಾ? ಮೊದಲು ಡ್ಯಾನ್ಸ್ ಮಾಡ್ತಾ ಇದ್ಲು, ಇವಾಗ ಬಿಟ್ಟಿದ್ದಾಳೆ ಅಂತ ಅಷ್ಟೇ ತಾನೇ? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಯಾಕಮ್ಮ ಅಳ್ತೀಯಾ? ಅಳ್ಬೇಡ, ಹೋಗಮ್ಮ ಮುಖ ತೊಳ್ಕೊ, ಹೋಗು. ತಂದೆ ತಾಯಿ ಮಕ್ಕಳಲ್ಲಿ ಭೇದ ಭಾವ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೇಲ್ನೋಟಕ್ಕೆ ಅವರು ತಾರತಮ್ಯ ಮಾಡ್ತಿದಾರೇನೋ ಅಂತ ಅನಿಸ್ಬಹುದು. ಅದರಲ್ಲೂ ದೊಡ್ಡ ಮಕ್ಕಳಿಗೆ ತಮ್ಗಿಂತ ಸಣ್ಣವರು ತಮ್ಮನೋ ತಂಗಿನೋ ಇದ್ರೆ ನನಗಿಂತ ಜಾಸ್ತಿ ತಂದೆ ತಾಯಿ ಇವ್ರಿಗೆ ಪ್ರೀತಿನ ಕೊಡ್ತಿದಾರೇನೋ, ಕಾಳಜಿ ವ್ಯಕ್ತಪಡಿಸಿದಾರೇನೋ ಅಂತ ಅನುಮಾನಗಳು ಹುಟ್ಟುವಂತ ಸಾಧ್ಯತೆ ಇರುತ್ತೆ. ಲತನ್ ಕೇಸಲ್ಲಿ ಆಗಿದ್ದು ಇದೇನೆ. ಲತಾ ಡಲ್ ಸ್ಟೂಡೆಂಟ್. ಸುಮಾ ಮತ್ತೆ ಬಸವ ಆಗಾಗ ಮಗಳಿಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ, ನೀನ್ ಚೆನ್ನಾಗಿ ಓದು ಅಂತ ಹೇಳ್ತಾ ಇರ್ತಾರೆ. ಲತಾ ಮೊದ್ಲೇ ತುಂಬಾನೇ ಸೆನ್ಸಿಟಿವ್ ಹುಡುಗಿ. ತಂದೆ ತಾಯಿ ಬುದ್ಧಿ ಮಾತು ಹೇಳಿದ್ದನ್ನ ಅವಳು ತುಂಬಾ ನೇರವಾಗಿ ಮನ್ಸಿಗೆ ಹಚ್ಕೋತಾಳೆ, ತಗೋತಾಳೆ. ಆಗಾಗ ಕಣ್ಣೀರು ಸುರಿಸ್ತಾ ಇರ್ತಾಳೆ. ಇಂತಹ ಒಂದು ಲತಾ ಇದ್ದಕ್ಕಿದ್ದಂತೆ ಆ ತಂದೆ ತಾಯಿಯಿಂದ ದೂರ ಆಗ್ಬಿಟ್ರೆ ಏನಾಗ್ಬೋದು? ಅಲ್ರಿ, ಜೀಪಲ್ಲಿ ಅಷ್ಟು ಜನ ಇದ್ದು ಜೀಪಿಂದ ಹುಡುಗಿ ಕೆಳಗೆ ಬಿದ್ದರೆ ನಿಮ್ಗೆ ಗೊತ್ತಾಗಿಲ್ಲ? ಸರ್, ಅವತ್ತು ಬೆಳಿಗ್ಗೆ ನಾವೆಲ್ಲರೂ ತುಂಬ ಸುತ್ತಾಡಿ ಟಯರ್ಡ್ ಆಗಿದ್ವಿ ಸರ್. ಬರ್ತಾ ಎಲ್ಲರೂ ಜೋರಾಗಿ ನಿದ್ರೆ ಮಾಡ್ತಿದ್ವಿ. ಡ್ರೈವರ್ಗೂ ಗೊತ್ತಾಗ್ಲಿಲ್ಲ ಸರ್ ಅವಳು ಬಿದ್ದಿರೋದು. ಅವಳು ಬಿದ್ದೇ ಹೋಗಿದ್ದಾಳಂತ ನೀವಾಗೆ ಹೇಗೆ ಡಿಸೈಡ್ ಮಾಡಿದ್ರಿ? ಅವಳು ಇಳ್ಕೊಂಡು ಹೋಗಿರ್ಬೋದಲ್ವಾ? ಇಲ್ಲ ಸರ್, ನಾವು ಮನೆಗೆ ಬಂದು ನೋಡಿದಾಗ ಹಿಂದೆ ಡೋರ್ ಓಪನ್ ಆಗಿತ್ತು. ಅವಳು ಅಲ್ಲೇ ಮಲಗಿದ್ಲು. ಡ್ರೈವರು ಆ ಡೋರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದ. ನಾವು ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಅದು ಅಲ್ಲದೆ ಆ ರಾತ್ರಿಯಲ್ಲಿ ಅವಳು ಒಬ್ಳೇ ಇಳ್ಕೊಂಡು ಎಲ್ಗೋಗ್ತಾಳೆ ಸರ್. ಸರ್ ಪ್ಲೀಸ್ ಸರ್, ಅವಳು ತುಂಬ ಮುಗ್ದೆ ಸರ್, ಆದಷ್ಟು ಬೇಗ ಹುಡ್ಕೊಡಿ. ನೋಡಿ, ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ. ಅವಳದ್ದೇ ಆಗಿರ್ಬೋದು. ನಾವು ಹುಡುಕೋ ಪ್ರಯತ್ನ ಶುರು ಮಾಡ್ತೀವಿ. ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ. ಹಾಗೆ ನಿಮ್ಮ ಹುಡುಗಿ ಫೋಟೋ ಮತ್ತು ಡೀಟೇಲ್ಸ್ ಕೊಟ್ಟೋಗಿ. ಹುಡುಕಕ್ಕೆ ಶುರು ಮಾಡ್ತೀವಿ. ಹಾಂ ಸರ್. ಓಕೆ ಸರ್. ನಿಮ್ ಹೆಸರು ಲತಾ ಅಂತ ಗೊತ್ತಾಯ್ತು. ನಿಮ್ ಊರು? ಲತಾ. ಅಲ್ಲಮ್ಮ, ಲತಾ ಸರಿ, ನಿಮ್ ಊರು? ಲತಾ. ಅಯ್ಯೋ, ಹೇಳಿದ್ದನ್ನೇ ಮತ್ತೆ ಹೇಳ್ಬೇಡಮ್ಮ. ಕೋಪ ಬರ್ತಿದ್ಯಾ ನೀನ್ ನನ್ಗೆ? ನೋಡು, ನಾನು ನಿನ್ನ ಅಣ್ಣನ ತರ ಅಲ್ವಾ? ನಿನ್ನ ಅಣ್ಣನ ಹತ್ರ ಎಲ್ಲ ಹೇಳ್ಕೊತೀಯಲ್ವಾ? ಯಾವ್ರು ನಿಮ್ದು? ನೋಡು, ನೀನ್ ಹಿಂಗೆ ಇದ್ರೆ ನನ್ ಕೋಪ ಬರುತ್ತೆ. ನೀನ್ ಹಿಂಗೆ ಎಸಿತಾ ಇದ್ರೆ ಹೊಡಿತೀನಿ ಆಮೇಲೆ ನಿನ್ಗೆ. ಪುಟ್ಟ, ನಿಂಗೆ ಹೊಡ್ದಿಲ್ಲ, ಹೊಡಿತೀನಿ ಅಂತ ಹೇಳ್ದೆ ಅಷ್ಟೇ. ಏನ್ ಮಾಡೋದೀಗ? ಒಂದು ಐಡಿಯಾ. ಅಳ್ಬೇಡ, ಬಂದೆ ಒಂದ್ ನಿಮಿಷ. ಹಾಯ್. ಆಬ್ರಕಡಾಬ್ರ ಗಿಲಿಗಿಲಿಯಾ. ಇವಾಗ ಮ್ಯಾಜಿಕ್ ಮಾಡ್ತೀನಿ. ಈ ಕೆಂಪು ಹೂವ ನೋಡ್ತಾ ಇರು. ನೋಡ್ತಾ ಇದ್ಯಾ? ಈ ಹೂವ ನೋಡ್ತಾ ಇರು. ನೋಡ್ತಾ ಇರು, ನೋಡ್ತಾ ಇರು. ಆಬ್ರಕಡಾಬ್ರ ಮ್ಯಾಜಿಕ್. ನೋಡ್ತಾ ಇರು, ಇನ್ನೊಂದು ಮ್ಯಾಜಿಕ್ ಮಾಡೋಣ. ನೋಡು.
ಬ್ಲಾಂಕ್ ಪೇಜಸ್ ಏನಾದ್ರು ಇದೆಯಾ? ಏನು ಇಲ್ಲ. ಇವಾಗ ನೋಡು, ನಾನು ಬರಿತೀನಿ ನೋಡಿದ್ರ ಮೇಲೆ. ಇವಾಗ ಕೈಯಲ್ಲೇನು ಪೆನ್ ಇಲ್ಲ ನಂದು, ನೋಡ್ತಾ ಇರು. ನೋಡು ಇವಾಗ ನೋಡು, ನೋಡ್ತಾ ಇರು, ನೋಡ್ತಾ ಇರು. ಮ್ಯಾಜಿಕ್. ನೀನ್ ಈ ತರ ಊಟ ತಿಂಡಿ ಬಿಟ್ಕೊಂಡು ಹತ್ಕೊಂಡು ಕೂತಿದ್ರೆ ಕಳ್ದೋಗ್ರೆ ನಮ್ಮ ಮಗಳು ವಾಪಸ್ ಬರ್ತಾಳೇನೆ. ನೀನ್ ಹಸ್ಕೊಂಡಿರೋದಲ್ದೆ ಲೋಕಿನೂ ಹಸ್ಕೊಂಡಿದ್ದನ್ ನೋಡು. ಅವಳಿಗೆ ಮನೆ ಬಿಟ್ರೆ ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ರೀ. ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಊಟ ಮಾಡಿದ್ಲು ಮಾಡಿಲ್ವೋ, ನಂಗೆ ಸಂಕಟ ಆಗ್ತಾ ಇದೆ ರೀ. ಹೊಟ್ಟೆ ಕಿವುಚ್ದಂಗೆ ಆಗ್ತಾ ಇದೆ. ಹೇಗ್ರಿ ಊಟ ಮಾಡ್ಲಿ? ಅವಳಿಗೇನು ಆಗಿರೋದಿಲ್ಲ, ದೇವ್ರಿದ್ದಾನೆ. ಅವಳು ಎಲ್ಲಿದ್ರು ಅವಳು ಸುರಕ್ಷಿತವಾಗಿರೋ ತರ ನೋಡ್ಕೊಂಡಿರ್ತಾನೆ. ಸುಮಾ, ನಿನಗೆ ಎಷ್ಟು ಸಂಕಟ ಆಗ್ತಿದ್ಯೋ ನನಗೂ ಅಷ್ಟೇ ಸಂಕಟ ಆಗ್ತಾ ಇದೆ ಕಣೆ. ಬಾ ಊಟ ಮಾಡು, ಬಾ ಊಟ ಕಲ್ಸ್ಕೊಂಡ್ ಬರ್ತೀನಿ ನಿಮ್ಮಿಬ್ರಿಗೂ. ಹ ದೇವರಾಜ್ ಮತ್ತೆ ರಘು ಲತಾನ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹೊರಗಡೆ ಹೆಚ್ಚಿನ ಗಾಯಗಳ ಆಗದೆ ಇದ್ರೂ ಕೂಡ ಲತನ ತಲೆಗೆ ಬಲವಾದಂತ ಪೆಟ್ಟು ಬಿದ್ದಿರುತ್ತೆ. ಯಾವುದೇ ಪ್ರಶ್ನೆ ಕೇಳಿದ್ರು ಅವಳು ಸರಿಯಾಗಿ ಉತ್ತರ ಕೊಡ್ತಿರಲ್ಲ. ಬಹುಶಃ ಅವಳು ಹಿಂದಿಂದೆಲ್ಲದನ್ನು ಮರ್ತಿರ್ತಾಳೆ. ಡಾಕ್ಟರ್ ಹೇಳ್ತಾರೆ ಇವಳನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ರಘು ಹೇಳ್ತಾನೆ, ಬೇಡ, ಇದ್ಯಾವ್ದು ರಗಳೆ ನಮಗ್ ಬೇಡ, ಸುಮ್ನೆ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಡೋಣ ಅಂತ. ಇವ್ರು ಯಾರ ಮಾತನ್ನು ಕೇಳದೆ ಇರೋಂತಹ ದೇವರಾಜು ಲತಾನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮಾರನೇ ದಿನ ರಘು ಮತ್ತೆ ಅವ್ರ ಕುಟುಂಬ ಧರ್ಮಸ್ಥಳಕ್ಕೆ ಟೂರ್ಗೆ ಅಂತ ಹೋಗ್ತಾರೆ. ಈಗ ದೇವರಾಜ್ ಡಾಕ್ಟರ್ ಹೇಳಿದ ಮಾತನ್ನ ಕೇಳ್ತಾನ ಅಥವಾ ಅವನ ಸ್ನೇಹಿತ ರಘು ಹೇಳಿದ ಮಾತನ್ನ ಕೇಳ್ತಾನ? ರೀ, ಆ ಹುಡುಗಿ ಬಗ್ಗೆ ಎಲ್ಲ ಸ್ಟೇಷನ್ಗೆ ರಿಪೋರ್ಟ್ ಕಳಿಸಿ ಅಂದಿದ್ದೆ, ರಿಪ್ಲೈ ಬಂತ? ಇಲ್ಲ ಸರ್, ಯಾವ ಸ್ಟೇಷನಿಂದನೂ ಯಾವ ರಿಪ್ಲೈನೂ ಬಂದಿಲ್ಲ. ಸರಿ, ಆ ಮಿಸ್ಸಿಂಗ್ ಪಾಂಪ್ಲೆಟ್ ಪ್ರಿಂಟಿಂಗ್ ಕೊಟ್ಟಿದ್ದು ಬಂದಿದೆಯಾ? ಎಸ್ ಸರ್, ರೆಡಿ ಇದೆ. ಅದನ್ನ ಆದಷ್ಟು ಬೇಗ ಎಲ್ಲ ಕಡೆ ಅಣಿಸೋಕೆ ಏರ್ಪಾಡು ಮಾಡಿ. ಓಕೆ ಸರ್. ಪಾಪ, ಒಂದು ಹೆಣ್ಣು ಮಗು ಜೀವದ ಪ್ರಶ್ನೆ ಇದು. ಸರಿ ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ದೇವರಾಜ್ ಅಂತ, ಇವಳು ಲತಾ. ನಾವು ಮಾಡೋ ಜಾದು ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ದಯವಿಟ್ಟು ಚಪ್ಪಾಳಿ ತಟ್ಟಿ ಪ್ರೋತ್ಸಾಹಿಸಿ ಮತ್ತು ಸಾಧ್ಯ ಆದಷ್ಟು ಧನ ಸಹಾಯ ಮಾಡಿ. ಈಗ ಮೊದಲನೇ ಜಾದು ಶುರು ಮಾಡೋಣ. ಖಾಲಿ ಇದೆಯಾ? ಏನಾದ್ರು ಕಾಣಿಸ್ತಿದ್ಯಾ? ಎಲ್ಲ ಖಾಲಿ ಆಗಿದೆ. ಜಾದು ಮಾಡೋಣ. ಇಲ್ಲೇನಿದೆ? ನೋಡ್ತಾ ಇರಿ. ಕಾಣಿಸ್ತಾ ಇದೆಯಾ? ನೋಡಿದ್ರ ಚಾಕು ಹೆಂಗ್ ಬಂತು? ಮಾಡೋಣ. ರೆಡಿ? ಈಗ ತೋರಿಸ್ತೀನಿ ನೋಡಿ ರಿಯಲ್ ಮ್ಯಾಜಿಕ್. ಇಟ್ಕೊಳಮ್ಮ. ರೆಡಿನಾ? ಚಪ್ಪಾಳೆ.
ಊಟ ಮಾಡಮ್ಮ. ನೀನ್ ಜಾಣೆ ಅಲ್ವಾ, ನನ್ ಮುದ್ದು ತಾನೆ ನೀನು. ಸ್ವಲ್ಪ ಊಟ ಮಾಡು. ನೋಡು, ರಾತ್ರಿ ಹಂಗೆ ಮಲ್ಕೋಬಾರ್ದು. ನಾಳೆ ನಿಂಗೆ ಐಸ್ ಕ್ರೀಮ್ ತಂದು ಕೊಡ್ತೀನಿ. ಐಸ್ ಕ್ರೀಮ್ ಬೇಡವಾ? ಸರಿ, ಚಾಕ್ಲೇಟ್ ಚಾಕ್ಲೇಟ್ ಕೂಡ ಬೇಡವಾ? ಪಿಜ್ಜಾ, ಬರ್ಗರ್? ಏನ್ ಮಾಡೋದು? ಹಾ, ಜೋಕರ್ ವೇಷ ಹಾಕೊಂಬಂದ್ರೆ ಊಟ ಮಾಡ್ತೀಯಾ? ಅದ್ ಯಾವ ಜನ್ಮದಲ್ಲಿ ನಂಗೆ ತಂಗಿ ಆಗಿದ್ಯೋ, ಇಷ್ಟೊಂದು ಗೋಳೈಕೊಳ್ತಿದ್ಯಾ? ಈಗ ಊಟ ಮಾಡ್ಬೇಕು. ಚೆನ್ನಾಗಿದ್ಯಾ? ಅನಾಥನಾಗಿದ್ದಂತಹ ದೇವರಾಜ್ ಬದುಕಿಗೆ ತನ್ಗೆ ಊಟ ಹಾಕೋ ಮ್ಯಾಜಿಕ್ಗೆ ತಾಯಿ, ತನ್ನ ಕಾಳಜಿ ವಹಿಸುವಂತಹ ಮ್ಯಾಜಿಕ್ಗೆ ತಂದೆ ಆಗಿರುತ್ತೆ. ಇದರ ಹೊರತಾಗಿ ತನ್ನ ಮ್ಯಾಜಿಕ್ ಅನ್ನ ನೋಡಿ ಒಂದು 4 ಕಾಸನ್ನ ಕೊಟ್ಟು ಖುಷಿ ವ್ಯಕ್ತಪಡಿಸುವಂತಹ ಜನರೇ ಅವನ ಬಂಧು ಬಳಗ ಆಗಿರ್ತಾರೆ. ಇಂತಹ ಒಂದು ದೇವರಾಜ್ ಬದುಕಲ್ಲಿ ಲತಾ ಬೆಳಕಾಗ್ತಾಳೆ, ಅವನ ಬದುಕಿಗೆ ನಗುವನ್ನ ತರಿಸ್ತಾಳೆ, ಅವನ ಪ್ರೀತಿ ವಿಶ್ವಾಸ ಎಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ಅವಳು ಒಂದು ದಾರಿ ಆಗ್ತಾಳೆ. ಆದ್ರೆ ಲತಾ ಪರಿಸ್ಥಿತಿ ತಲೆಗೆ ಪೆಟ್ಟು ಬಿದ್ದ ಕಾರಣದಿಂದ ತೀರಾ ಹದ್ಗೆಟ್ಟಿರುತ್ತೆ. ಹಿಂದಿನದೆಲ್ಲವನ್ನು ಅವಳು ಮರ್ತಿರ್ತಾಳೆ. ಮೊದಲು ಅವಳು ದೇವರಾಜಿಂದ ದೂರನೇ ಇರ್ತಾಳೆ. ಆದ್ರೆ ದೇವರಾಜು ತನ್ನ ಮ್ಯಾಜಿಕ್ ಮೂಲಕ ಅವಳನ್ನ ರಂಜಿಸ್ತಾ ನಿಧಾನವಾಗಿ ಅವಳನ್ನ ಹತ್ರಕ್ಕೆ ಸೆಳ್ಕೊತಾನೆ. ಹೀಗಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ದಿನ ರಾತ್ರಿ ಲತಾ ನಿದ್ದೆಗಣ್ಣಲ್ಲಿ ಮನೆಯಿಂದ ಎದ್ದು ಹೊರಗಡೆ ಹೋಗ್ತಾಳೆ. ಆಮೇಲೆ ಏನಾಗುತ್ತೆ? ಲತಾ, 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 ಲತಾ. ಇನ್ನೊಂದೇಳು ಬಾಗಿಲು ಬೇರೆ ಓಪನ್ ಇದೆ. ಛೇ, ಈ ರಾಗು ನಂಬರ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ, ಏನ್ ಮಾಡೋದು ಇವಾಗ?
ಲತಾ ಎಲ್ಲೋದಿಮ್ಮ? ಅಬ್ರಕಡಬ್ರಾ. ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನಿನ್ನು ನಿನ್ನ ನೋಡೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಇನ್ಮೇಲೆ ಈ ತರ ಮಾಡಬಾರ್ದು, ಸರಿನಾ? ಸರ್ ನಾಡಿದ್ದ ಸರ್? ಸರಿ ಸರ್, ಬರ್ತೀನಿ ಸರ್. ಸರಿ ಸರ್. ಸರ್ ಮಾಡ್ತೀನಿ ಸರ್, ಒಂದು ನಿಮಿಷ. ಇವನ್ ಯಾಕೆ ಬಂದ ಇವಾಗ? ಅಮರತ, ಒಳಗಡೆ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿರು. ನಾನೊಂದು ದೊಡ್ಡ ಮ್ಯಾಜಿಕ್ ಮಾಡಿ ನೀನು ಕಿಚನ್ ಅಲ್ಲಿ ಬರೋಕ್ ಮಾಡ್ತೀನಿ, ಸರಿನಾ? ನಡಿ ನಡಿ ನಡಿ, ಬಾಪ. ಏನಪ್ಪಾ ರಾಘವ್, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದ್ರೆ ಇವಾಗ ಬರ್ತಿದ್ಯಾ? ಅರೆ ಏನ್ ಮಾಡೋದ್ ಮಗ, ಮನೇಲಿ ಯಾವ್ದೋ ಹುಡುಗಿ ನೋಡಿದ್ದಾರೆ, ಮದ್ವೆ ಆಗು ಅಂತ ತಲೆ ತಿಂತಿದ್ದಾರೆ. ಸರಿ, ಏನಾದ್ರು ತಿಂಡಿ ತಿನ್ಕೊಂಬರೋಣ ಬಾ. ಅಲ್ವೋ, ಆ ಹುಡುಗಿನ ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ಬಂದ. ಅವತ್ತು ಬಿಟ್ಟು ಬಂದಲ್ಲ ನಾನು. ಏನಂದ್ರು ಪೊಲೀಸ್ ಅವರು? ಏನಿಲ್ಲ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದ್ರು ಪೊಲೀಸರು. ಲತಾ ಮನೆಯವ್ರು ಯಾರಂತ ಪತ್ತೆ ಹಚ್ಚಿ ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಆ ಹುಡುಗಿ ಏನು ನೆನ್ಪಿರ್ಲಿಲ್ಲ. ಪೊಲೀಸರು ಅವ್ರ ಮನೆಯವ್ರನ್ನ ಹೇಗೆ ಕಂಡುಹಿಡಿತಾರೆ? ಅಯ್ಯೋ, ಅವ್ರು ಹೆಂಗೋ ಕಂಡುಹಿಡಿತಾರ ಬಿಡು, ಪೊಲೀಸರು ಇರೋದೇ ಅದಕ್ಕೆ ತಾನೆ. ಸರಿ ಮಗ, ಮನೇಲಿ ನೋಡಿರೋ ಹುಡುಗಿನ ಮೀಟ್ ಮಾಡಕ್ ಹೋಗ್ಬೇಕು, ಹಾಗೆ ನೀನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ಅದಕ್ಕೆ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ. ಹೊರಡು. ಇರೋ ಮಗ, ಹುಡುಗಿ ನೋಡಕ್ ಹೋಗ್ತಾ ಇದೀನಿ, ಹೇರ್ ಸ್ಟೈಲ್ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ತೀನಿ. ಮಿರರ್ ತಾನೆ, ನಾನ್ ತಂದ್ಕೊಡ್ತೀನಿ. ಇರೋ ಮಗ, ಯಾಕೆ ಹಿಂಗ ಆಡ್ತಾ ಇದ್ಯಾ? ಕಣ್ಣಮಣಿ ಕೈಯ ಹಿಡಿಯೇ. ಬರಲ್ಲ ಮಗ. ಇಷ್ಟಕ್ಕೆ ಒಳಗ್ ಬರ್ಬೇಕಿತ್ತಾ? ಯಾಕೋ ಅವಾಗಿಂದ ಲೂಸ್ ಆಡ್ದಂಗ ಆಡ್ತಿದ್ಯಲ್ಲೋ? ಏನಿಲ್ಲ, ಸರಿ ಹೊರಡು. ಸರಿ. ಲತಾ ಬಾಮ. ಸರ್ ನೀವಾ? ಎಸ್, ನಾನೇ. ಸರ್ ಏನ್ ವಿಷಯ ಸರ್? ಇಲ್ಲಿ ಶ್ಯಾಮ್ ಪ್ರಸಾದ್ ಅವ್ರ ಮನೆಯಲ್ಲಿದೆ. ಶ್ಯಾಮ್ ಪ್ರಸಾದ್ ಸರ್? ಶ್ಯಾಮ್ ಪ್ರಸಾದ್ ಇಲ್ಲೇ 3ನೇ ಮನೆ ಸರ್, ಇಲ್ಲೇ. ಸರಿ, ಥ್ಯಾಂಕ್ ಯು. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಡಿ ಒಳಗೆ, ನಡಿ ನಡಿ. ಲತಾ ಸಿಕ್ಕಿದ ಕೂಡ್ಲೆ ದೇವರಾಜು ಲತಾನ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬೋದಾಗಿತ್ತು. ಈ ದೇವರಾಜ್ಗೆ ಮೊದ್ಲಿಂದನೂ ಪೊಲೀಸ್ ಅವ್ರಂದ್ರೆ ಅದೇನೋ ಒಂಥರ ಭಯ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಅಂತ ದಿನಗಳನ್ನ ದೂಡ್ತಾನೆ ಬಂದ. ಹೀಗೆ ದಿನ ಕಳ್ದಂತೆ ಅವರ ಸಂಬಂಧ ಇನ್ನಷ್ಟು ಆತ್ಮೀಯವಾಯ್ತು. ಯಾರು ಇಲ್ದಂತ ಅನಾಥನಾಗಿದ್ದಂತಹ ದೇವರಾಜ್ ಬದುಕಲ್ಲಿ ಲತಾ ಎಲ್ಲವೂ ಆಗ್ತಾ ಬಂದ್ಲು. ಒಂದು ವೇಳೆ ಏನಾದ್ರೂ ಲತಾ ತನ್ನಿಂದ ದೂರ ಆಗ್ಬಿಟ್ರೆ, ಅವಳ ಮನೆಯವ್ರೇನಾದ್ರೂ ಸಿಕ್ಕಿ ಅವಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ? ಇಷ್ಟು ದಿನ ಏನೋ ಲತಾನ ಸೇಫ್ ಆಗಿ ಇಟ್ಕೊಂಡಿದ್ದೆ, ಆದ್ರೆ ಇನ್ನು ಮುಂದೆ ಇದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ದೇವರಾಜಲ್ಲಿ ಹುಟ್ಟೋದಕ್ಕೆ ಶುರು ಆಗುತ್ತೆ. ಆಗ ಅವನು ನಿರ್ಧರಿಸ್ತಾನೆ, ಯಾವುದೇ ಕಾರಣಕ್ಕೂ ನಾನು ಲತಾನ ಬಿಟ್ಕೊಡೋದು ಬೇಡ ಅಂತ. ಹಾಗಾಗಿ ಆದಷ್ಟು ಅವಳನ್ನ ಯಾರ ಕಣ್ಗೂ ಬೀಳ್ದೆ ಇರೋ ತರ ನೋಡ್ಕೋತಾನೆ. ಹೀಗಿರುವಾಗ ಒಂದಿನ
ನಾನು ಕಾರಲ್ಲಿ ಪಾಸ್ ಆಗ್ಬೇಕಂದ್ರೆ ನೆನ್ನೆ ನೀವು ಜಾದು ಮಾಡ್ತಾ ಇದ್ದ ದೇವಸ್ಥಾನದ ಹತ್ರ ನೋಡಿದೆ. ಓ ಹೌದಾ? ನಿಮ್ಮ ಜೊತೆ ಯಾರೋ ಹುಡುಗಿ ಬೇರೆ ಇದ್ಲು. ಆ ಥರ ಏನಿಲ್ವಲ್ಲ ಸರ್. ಇದೇ ಹುಡುಗಿ ನಾನು ಹೇಳಿದ್ದು. ಇವಳು ನಮ್ಮ ಅಕ್ಕನ ಮಗಳು. ನನ್ಗೆ ಯಾರು ಇಲ್ಲ ಅನಾಥ ಅಂತ ಹೇಳ್ತಾ ಇದ್ರಿ ನೀವು. ಇಲ್ಲ, ಅಕ್ಕ ಒಬ್ಳಿದ್ಲು, ಅವಳು ಹೋಗ್ಬಿಟ್ಲು. ಇವಳನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಸರಿ ಬಾಡಿಗೆ ಕೊಡಿ, ನಾನು ನೋಡ್ತೀನಿ. ತೋಳಿ ಸರ್. ಅರೆ ಇದೇನು ಬೀಗ ಹಾಕಿದಾನೆ? ಎಲ್ಲೋದ ಇವನು? ದೇವರಾಜ್ ಅನ್ನೋ ಜಾದೂಗಾರ ನಮ್ಮ ಮನೆ ಬಾಡಿಗೆಗಿದ್ದಾನೆ. ಅಲ್ಲ, ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದೆ ಹೌದಾಗಿದ್ರೆ ಅವಳು ಇಷ್ಟೊತ್ತಿಗಾಗಲೇ ಓಡ್ ಹೋಗ್ತಿದ್ಲು. ಅವನ ಜೊತೆ ಯಾಕಿರ್ತಿದ್ಲು? ಸರ್, ಅಕ್ಕಪಕ್ಕದ ಮನೆಯವ್ರು ಹೇಳಿದ ಪ್ರಕಾರ ಆ ಹುಡುಗಿ ಬುದ್ಧಿ ಅಷ್ಟೊಂದು ಚುರುಕಿಲ್ವಂತೆ. ಅಂದ್ರೆ ನೀವು ಹೇಳ್ತಿರೋದು ಅವನು ಯಾವುದೋ ಅಪ್ರಾಪ್ತನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ ಅಂತಾರ? ಇದ್ರು ಇರ್ಬೋದು ಸರ್, ಗೊತ್ತಿಲ್ಲ. ಸರಿ, ನೀವು ಹೋಗ್ತಾ ಆ ಬಾಡಿಗೆ ಮನೆ ವಿಳಾಸ ಮತ್ತು ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ. ಓಕೆ ಸರ್. ಒಂದು ನಿಮಿಷ ಇರಿ. ನೀವು ಆ ಹುಡುಗಿನ ಸರಿಯಾಗಿ ನೋಡಿದ್ದೀರಲ್ಲ? ನೋಡಿದ್ದೀನಿ ಸರ್. ರೆಕಗ್ನೈಸ್ ಮಾಡ್ಬೋದಾ? ಮಾಡಿದ್ದೀನಿ ಸರ್. ಒಂದು ನಿಮಿಷ. ಮಿಸ್ ಆಗಿರೋ ಮಕ್ಕಳ ಫೋಟೋಸ್ ಇವರಲ್ಲಿ ಯಾರು ಇದ್ದಾರೆ ನೋಡಿ. ಸರ್ ಇವಳಲ್ಲ ಸರ್. ಇವಳು? ಇವಳಲ್ಲ ಸರ್. ಇವಳು? ಇವಳೇ ಸರ್. ಏನು ಇವಳ? ಹ್ಞೂ ಸರ್, ಇವಳೇ. ಇವಳು ಯಾರು ಏನು ಅಂತ ಗೊತ್ತಾ ನಿಂಗೆ? ಇಲ್ಲ ಸರ್. ಏಯ್, ಎಲ್ಲಿಂದ ಕಿಡ್ನಾಪ್ ಮಾಡ್ತಾ ಹೇಳೋಣ? ಹೇಳೋ. ಅಯ್ಯೋ, ಕಿಡ್ನಾಪ್ ಎಲ್ಲ ಮಾಡಿಲ್ಲ ಸರ್. ನಾನೊಬ್ಬ ಜಾದುಗಾರ ಸರ್. ರೋಡಲ್ಲಿ, ಸ್ಕೂಲಲ್ಲಿ ಎಲ್ಲೆಲ್ಲಿ ಜನ ಸೇರ್ತಾರೋ ಅಲ್ಲಿ ಜಾದು ಮಾಡಿ ಸಣ್ಣ ಪುಟ್ಟ ಹಣ ಮಾಡ್ಕೊಳ್ತೀನಿ ಸರ್. ಅದರಿಂದನೇ ನನ್ನ ಜೀವನ ನಡೀತಾ ಇರೋದು ಸರ್. ನಾನೊಬ್ಬ ಅನಾಥ ಸರ್. ನನಗೆ ಯಾರೂ ಇಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಅನಾಥನಾಗಿದ್ದ ನನ್ನ ಲೈಫಲ್ಲಿ ತಂಗಿ ತರ ಬಂದು ಸರ್ ಇವಳು. ಎಷ್ಟ್ ದಿನ ನನ್ನ ಜೀವನದಲ್ಲಿ ಒಬ್ನೇ ದುಡಿತಾ ಇದ್ದೆ, ಒಬ್ನೇ ತಿಂತಿದ್ದೆ, ಒಬ್ನೇ ನಗ್ತಿದ್ದೆ, ಒಬ್ನೇ ಅಳ್ತಿದ್ದೆ ಸರ್. ಇವಳು ನನ್ನ ಜೀವನಕ್ಕೆ ಹೇಳ್ಕೊಳಕ್ಕಾಗ್ದಿರೋ ಖುಷಿ ತರ ಬಂದು ಸರ್. ಇವಳಿಗೆ ಹಳೇದೆಲ್ಲ ಮರ್ತೋಗಿದೆ ಸರ್. ಇವಳು ನಂತರ ಅನಾಥೆ ಆಗ್ಬಾರ್ದು ಅಂತ ಅನಿಸ್ತು. ಅದಕ್ಕೆ ಯಾವುದೋ ಆಶ್ರಮಕ್ಕೆ ಸೇರ್ಸೋದಕ್ಕಿಂತ ನಾನೇ ನೋಡ್ಕೋತಿದ್ದೆ ಸರ್. ನೀನು ಹೇಳ್ದಾಗೆ ಇವಳು ಅನಾಥೆ ಅಲ್ಲ. ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ ಗಾಡಿಯಿಂದ ಬಿದ್ದು ಮಿಸ್ ಆಗಿದ್ಲು. ಸರ್, ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಇವಳಿಗೆ ನಾನು ಯಾವತ್ತೂ ಹಿಂಸೆ ಮಾಡಿಲ್ಲ ಸರ್. ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಹಲೋ? ಅವಳ ತಲೆಗೆ ಏಟಾಗಿರೋದ್ರಿಂದ
ಅವಳಿಗೆ ಹಿಂದಿಂದ ಯಾವುದು ಸರಿಯಾಗಿ ನೆನಪಲ್ಲಿಲ್ಲ. ಬಟ್ ಇಟ್ ಈಸ್ ಕ್ಯೂರಬಲ್. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಮತ್ತೆ ಮುಂಚಿನ ಥರ ಆಗ್ತಾಳೆ. ಡಾಕ್ಟರ್, ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಏನಾದರೂ ಆಗಿದೆಯಾ? ಇಲ್ಲ, ಅಂಥದ್ದೇನೂ ಆಗಿಲ್ಲ. ಸರಿ ಸರ್, ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದೀನಿ. ನಿಮ್ಮ ಸ್ಟೇಷನ್ಗೆ ಬಂದು ರೀಚ್ ಆಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಲತಾ, ಎಲ್ಲಿದ್ಯಾ ಇಷ್ಟು ದಿನ? ಹೇಗಿದ್ಯಾ ಪುಟ? ಲತಾ, ತುಂಬಾ ಥ್ಯಾಂಕ್ಸ್ ಸರ್, ನನ್ನ ಮಗಳು ಉಳ್ಕೊಟ್ಟಿದ್ದಕ್ಕೆ. ಎಲ್ಲಿದ್ಲು ಸರ್ ಇವಳು ಇಷ್ಟು ದಿನ? ಇವನ ಹೆಸರು ದೇವರಾಜ್ ಅಂತ. ನಿಮ್ಮ ಮಗಳು ಇಷ್ಟು ದಿವಸ ಇವ್ರ ಜೊತೆಗೆ ಇದ್ದಿದ್ದು. ನೀವು ಭಯ ಪಟ್ಕೊಳ್ಳೋ ಹಾಗೆ ನಿಮ್ಮ ಮಗಳಿಗೆ ಯಾವುದೇ ತೊಂದರೆ ಕೊಡದೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅವನು. ಹೌದಾ ಸರ್? ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಋಣ ಹೇಗೆ ತೀರಿಸ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ದೇವ್ರ ಥರ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ ಸರ್. ನೋಡಿ, ನೀವಿನ್ನು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬೋದು. ಲತಾ, ಯಾಕಮ್ಮ ಅವಾಗಿಂದ ಮಾತಾಡ್ತಾ ಇಲ್ಲ? ಏನಾಯ್ತಮ್ಮ? ಕೋಪನೇನೆ ನಮ್ಮ ಮೇಲೆ? ಲತಾ, ನಾವು ಬಂದಿದ್ದೀವಲ್ಲ, ಬಾ ಮನೆಗೆ ಹೋಗೋಣ, ಬಾ. ನಡಿಮ್ಮ. ಅಲ್ಲಿ ಯಾಕಮ್ಮ ಹೋಗಿ ನಿಂತ್ಕೊಂಡೆ? ನೋಡಿ, ನಾವು ಇವಳ ಮೆಡಿಕಲ್ ಚೆಕಪ್ ಮಾಡಿಸಿದ್ವಿ. ಆ ರಿಪೋರ್ಟ್ ಪ್ರಕಾರ ಇವಳು ಮುಂಚಿನ ಥರ ನಾರ್ಮಲ್ ಆಗಿಲ್ಲ. ತಲೆಗೆ ಏಟ್ ಬಿದ್ದ ಕಾರಣ ಅವಳಿಗೆ ಹಿಂದಿದ್ದು ಯಾವುದು ಸರಿಯಾಗಿ ನೆನಪಿಲ್ಲ. ಆದರೆ ಭಯ ಪಡಬೇಡಿ, ಟ್ರೀಟ್ಮೆಂಟ್ ಮಾಡಿದರೆ ಎಲ್ಲ ಸರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕರ್ಕೊಂಡು ಹೋಗಿ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸಿ. ಬಾಮ್ಮ, ಮನೆಗೆ ಹೋಗೋಣ. ಬಾರೆ. ಆ ಕ್ಷಣ ದೇವರಾಜ್ನ ಮನಸ್ಸು ತುಂಬಾನೇ ಭಾರವಾಗಿರುತ್ತೆ. ಏನೋ ಒಂದನ್ನ ಪಡ್ಕೊಂಡೆ ಅಂತ ಹಿಗ್ಗುತ್ತಿರೋ ಸಮಯದಲ್ಲೇ ಏನೋ ಒಂದು ಬಂದು ಅದನ್ನ ಕಿತ್ಕೊಂಡು ಹೋದಾಗಿರುತ್ತೆ. ಆದ್ರೆ ದೇವರಾಜ್ ಏನು ಮಾಡೋ ಅಂತ ಪರಿಸ್ಥಿತಿಯಲ್ಲಿರಲ್ಲ. ಕೇವಲ ಕೆಲವು ದಿನಗಳ ಸಂಬಂಧ ಈ ದೇವರಾಜ್ಗೆ ಇಷ್ಟು ನೋವನ್ನ ಉಂಟು ಮಾಡಿದೆ ಅಂದ್ರೆ ಹೆತ್ತು ಹೊತ್ತು ಸಾಕಿ ಸಲುವಿದಂತಹ ತಂದೆ ತಾಯಿಗಳಿಗೆ ಇನ್ನೆಂತಹ ನೋವನ್ನ ಉಂಟು ಮಾಡಿರಬಹುದು. ಅದೆಷ್ಟೋ ರಾತ್ರಿಗಳು ಕೆಟ್ಟ ಕನಸಿನಿಂದ ಅವರು ಬೆಚ್ಚಿ ಬಿದ್ದಿರಬಹುದು. ಜೀವನಾನೇ ಹಾಗೆ, ಯಾವ್ದಾದ್ರೂ ನಮ್ದಲ್ಲ ಅಂದಾಗ ಅದು ಎಷ್ಟೇ ದಿನ ನಮ್ ಜೊತೆ ಇದ್ರೂ ಅದು ನಮ್ದಾಗಿ ಉಳಿಯಲ್ಲ. ದೇವರಾಜ್ ಮತ್ತೆ ಒಂಟಿ ಆಗ್ತಾನೆ, ತುಂಬಾ ನೋವು ಅನುಭವಿಸ್ತಾನೆ. ಒಂದಷ್ಟು ಸಮಯ ಕಳೆದ ನಂತರ ಮತ್ತೆ ತನ್ನ ಜೀವನದ ಆಧಾರವಾದಂತಹ ಮ್ಯಾಜಿಕ್ನ ಮುಂದುವರಿಸ್ತಾನೆ. ಲತಾ ತುಂಬಾ ನೆನ್ಪಾದಾಗ ಆಗಾಗ ಅವಳು ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿರ್ತಾನೆ. ಈ ರೀತಿ ಮಾಡೋದ್ರ ಮೂಲಕ ಅವರ ಬಾಂಧವ್ಯನ ಉಳಿಸ್ಕೋತಾನೆ. ಬದುಕಿನ ಮ್ಯಾಜಿಕ್ನ ಅಬ್ರಕಡಬ್ರ ಮುಂದುವರಿಯುತ್ತೆ.